Hi guys, welcome back to my YouTube channel. ಸೊ ವರಮಹಾಲಕ್ಷ್ಮಿ ವಿಡಿಯೋನ ನಾನು ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬಿಕಾಸ್ ನನ್ನ ಫೋನ್ ಸರಿ ಇರಲಿಲ್ಲ. ಸೊ ಹಾಗಾಗಿ ಸ್ವಲ್ಪ ಡಿಲೇ ಆಯಿತು. ಸ್ವಲ್ಪ ಅಲ್ಲ, ತುಂಬಾ ಡಿಲೇ ಆಗೋಯಿತು. ಇನ್ನು ಹಬ್ಬಕ್ಕೆ ಫುಲ್ಲು ಅಣ್ಣರೆಲ್ಲ ಬಂದಿದ್ದರು. ಇದು ವರಮಹಾಲಕ್ಷ್ಮಿಗೆ ಲಕ್ಷ್ಮಿಗೆ ಅಂತ ಹೇಳಿ ಅಮ್ಮ ತಗೊಬಂದಿದ್ದು ಸ್ಯಾರಿ ಇದು. ಅದು ನಾನು ತೋರಿಸಿರೋದು ನಮ್ಮ ದೊಡ್ಡಣ್ಣ. ಇನ್ನು ಚಿಕ್ಕಣ್ಣವರೆಲ್ಲ ಬಂದಿರಲಿಲ್ಲ, ಬರ್ತಾಯಿದ್ರು. ಸೊ ನಾವೆಲ್ಲರೂ ಸೇರಿಕೊಂಡು ಡೆಕೋರೇಷನ್ ಯಾವ ರೀತಿ ಮಾಡೋದು ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಸೊ ಸ್ವಲ್ಪ ದೇವ್ರ ಮನೆನ ಒಂದು ಸೈಡ್ ಸರಿಸ್ಬಿಟ್ಟು ಅದೇ ಮೂಲೆಗೆ ಇಡೋಣ, ಅದು ಶ್ರೇಷ್ಠ ಅಂತ ಹೇಳಿದ್ರು. ಸೊ ಅದೇ ಮೂಲೆಗೆ ಇಡೋಣ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡ್ತಾಯಿದ್ವಿ. ಅಲ್ಲಿ ಟಿ ವಿ ಇರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿತ್ತು. ಸೊ ಆ ಟಿ ವಿನ ಕವರ್ ಮಾಡಲಿಕ್ಕೆ ಏನಾದರೂ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಸಜೆಷನ್ ಹೇಳ್ತಾಯಿದ್ರು. ಸೊ ಫೈನಲಿ ಏನೋ ಒಂದು ಮಾಡೋಣ ಅಂತ ಹೇಳಿಬಿಟ್ಟು ಕೋಟಿ ಅಣ್ಣ ಮತ್ತು ಅಣ್ಣ ಇಬ್ಬರು ಸೇರ್ಕೊಂಡು ಅಲ್ಲಿ ಮಾಡ್ತಾಯಿದ್ರು. ಅದು ಯಾವ ರೀತಿ ಅದು ಫುಲ್ ಕವರ್ ಆಗುತ್ತೆ ಅನ್ನೋದನ್ನ ನೋಡ್ತಾ ಇದ್ರು. ಫಸ್ಟ್ ಟೈಮ್ ವರಮಹಾಲಕ್ಷ್ಮಿ ಮಾಡ್ತಿರೋದ್ರಿಂದ ನನಗೆ ಐಡಿಯಾ ಬರಲಿಲ್ಲ ಯಾವ ಕಡೆ ಹೇಗೆ ಕೂರಿಸೋದು, ಯಾವ ಥರ ಡೆಕೋರೇಷನ್ ಮಾಡಿಸೋದು ಅಂತ ಹೇಳಿ. ಸೊ ಫೈನಲ್ಲಾಗಿ ಇದನ್ನು ಡನ್ ಮಾಡಿದ್ವಿ. ಅಲ್ಲಿ ಏನೇನೋ ಗುಂಡ್ಪಿನ್ನ ಅದು ಇದೆಲ್ಲ ಹಾಕಿ ಅದು ಟಿ ವಿನ ನಾವು ಕವರ್ ಮಾಡಿದ್ವಿ. ಇನ್ನು ನಾನು ಲಕ್ಷ್ಮಿಗೆ ಸ್ಯಾರಿ ಉಡ್ಸೋಕ್ಕೆಲ್ಲ ನಾನು ರೆಡಿ ಮಾಡ್ಕೊತಿದ್ದೆ. ಈ ಕೆಳಗಡೆ ಕೂತ್ಕೊಂಡಿರೋದು ನಮ್ಮ ಅತ್ತಿಗೆ, ಅಂದರೆ ನಮ್ಮ ದೊಡ್ಡ ಅಣ್ಣನ ಮಿಸ್ಸಸ್ ಅವರು, ನಮ್ಮ ಅತ್ತಿಗೆ ಅವರು. ಸೊ ನಾನು ಅದೇ ಲಕ್ಷ್ಮಿ ಕೂರ್ಸೋಕ್ಕೆ ಲಕ್ಷ್ಮಿಗೆ ಏನೇನು ಬೇಕು ನಾನು ಕೈ ಕಾಲೆಲ್ಲ ತೊಗೊಬಂದಿದ್ದೆ. ಅದನ್ನು ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಕೂತ್ಕೊಂಡು ಅದನ್ನು ಮಾಡ್ಕೊತಾ ಇದ್ದೆ. ಇನ್ನು ಅತ್ತಿಗೆ ನಮ್ಮ ಅಣ್ಣ ಅವರೆಲ್ಲ ಸ್ವಲ್ಪ ಫುಲ್ಲು ಇನ್ನು ಪಕ್ಕದಲ್ಲಿ ಮೆರೂನ್ ಕಲರ್ ಟಿ ಶರ್ಟ್ ಹಾಕ್ಕೊಂಡು ನಿಂತಿರೋದು ಅವರು ನಮ್ಮ ಚಿಕ್ಕಣ್ಣ. ನನ್ನ ಹತ್ರ ಬಂದು ಕೂತ್ಕೊಂಡಿದ್ದು ಅವ್ರ ದೊಡ್ಡಣ್ಣ, ಅವ್ರ ಹೆಸರು ಲೋಕೇಶ್ ಅಂತ. ಈ ಕಡೆ ಪಕ್ಕದಲ್ಲಿ ನಿಂತಿರೋದು ನಮ್ಮ ಚಿಕ್ಕಣ್ಣ ಧನು ಅಂತ ಹೇಳಿ. ಇನ್ನು ನಮ್ಮ ಅತ್ತಿಗೆ ಈ ವಿಡಿಯೋದಲ್ಲಿ ಕಾಣಿಸ್ಕೊಂಡಿಲ್ಲ, ಬಂದಿದ್ದಾರೆ ಅವರು ಕೂಡ. ಸೊ ನಾನು ಕ್ಯಾಮ್ರಾ ಒಂದು ಸೈಡ್ ಫಿಕ್ಸೆಡ್ ಮಾಡ್ಕೊಂಡಿದ್ದೆ, ಹಾಗಾಗಿ ಅವರು ಕೆಳಗಡೆ ಕೂತಿದ್ದಾರೆ, ಕಾಣಿಸ್ತಾ ಇಲ್ಲ. ಸೊ ಎಲ್ಲರೂ ಫೈನಲ್ ಆಗಿ ಎಲ್ಲರೂ ಡೆಕೋರೇಷನ್ ಮಾಡೋಕ್ಕೆ ನಿಂತ್ಕೊಬಿಟ್ವಿ. ಅಡುಗೆ ಎಲ್ಲ ಏನೂ ಮಾಡಲಿಲ್ಲ. ಅಡುಗೆ ಎಲ್ಲ ಪ್ರಿಯಕ್ಕರ ಮನೇಲಿ ಮಾಡ್ತಾಯಿದ್ವಿ. ನಾವೆಲ್ಲ ಫುಲ್ಲು ಡೆಕೋರೇಷನ್ ಮಾಡೋಣ ಅಂತ ಹೇಳಿಬಿಟ್ಟು ನಾವು ಮಾಡ್ತಾಯಿದ್ವಿ. ಎಲ್ಲರೂ ಹೆಲ್ಪ್ ಮಾಡ್ತಾಯಿದ್ರು. ಸೊ ಇಲ್ಲಿ ಬಾಳೆದೆಲೆ ಊಟಕ್ಕೆ ಆಗಿರ್ಬೋದು, ಮತ್ತು ಬಾಳೆದೆಲೆ ಡಿಸೈನ್ಗಳು ಅದು ಇದು ಅಂತೆಲ್ಲ ಮಾಡ್ತಾಯಿದ್ರು. ಏನೋ ನಮ್ಮ ಹಸ್ಬೆಂಡ್ಗೆ ಇದ್ರ ಬಗ್ಗೆ ಯಾವುದೂ ಐಡಿಯಾ ಇರಲಿಲ್ಲ. ಸೊ ಅವರೇ ಹಾಗೆ ಹೀಗೆ ಅಂತ ಸಜೆಸ್ಟ್ ಮಾಡ್ತಿದ್ದ. ಸೊ ಕೆಳಗಡೆ ನೋಡ್ಬೋದು ನಮ್ಮ ಧ್ರುವ ಯಾವ ರೀತಿ ಡ್ಯಾನ್ಸ್ ಆಡ್ತಿದ್ದಾನೆ ಅಂತೇಳಿ. ಅವನು ಕ್ಯಾಮ್ರಾ ಆನ್ ಮಾಡಿದ್ರೆ ಸಾಕು ತುಂಬ ತರಲೆ ಮಾಡ್ತಿರ್ತಾನೆ. ಇನ್ನು ಅಣ್ಣಂದಿರು ಬಾಗಿಲಿಗೆ ತೋರಣ ಹಾಕ್ತಾಯಿದ್ರು. ಇಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇರೆ ಬೇರೆ ಥರ ಡೆಕೋರೇಷನ್ ಮಾಡೋಕ್ಕೆ ಎಲ್ಲರೂ ಐಡಿಯಾ ಕೊಡ್ತಾಯಿದ್ರು. ಸೊ ತೋರಣ ಆಗಿರ್ಬೋದು, ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ಈ ಥರ ಅಂದರೆ ಮಾವಿನ ಎಲೆಯಲ್ಲಿ. ಸೊ ಅಮ್ಮ ಸೀರೆ ಎಲ್ಲ ಆಮೇಲೆ ಉಡಿಸ್ತೀನಿ ಅಂತೆ, ಫಸ್ಟು ಮುಖವಾಡ ರೆಡಿ ಮಾಡ್ಕೊ ಅಂತ ಹೇಳಿದರು. ಸೊ ಅದಕ್ಕೆ ಅಂತ ಹೇಳಿಬಿಟ್ಟು ನಾನೆಲ್ಲ ಹೊಸ ಐಟಮ್ಸ್ಗಳನ್ನೆಲ್ಲ ತೊಗೊಬಂದಿದ್ದೀನಿ. ನಾನು ಅದನ್ನು ವಿಡಿಯೋ ಮಾಡಿದ್ದೀನಿ, ಆ್ಯಡ್ ಮಾಡ್ಕೊಂಡಿಲ್ಲ. ಸೊ ಅದಕ್ಕೆ ಲಕ್ಷ್ಮಿಗೆ ಎಲ್ಲ ರೆಡಿ ಮಾಡ್ಕೊತಿದ್ದೆ. ಹೊಸ ಐಲೈನರ್ ಮತ್ತು ಐಬ್ರೋ ಪೆನ್ಸಿಲ್, ಸ್ಟಿಕ್ಕರ್ಸ್ ಎಲ್ಲ ತಂದಿದ್ದೆ. ನಮ್ಮ ಮುಖವಾಡ ತುಂಬ ಚಿಕ್ಕದಿದೆ. ಅದನ್ನು ನಿಜವಾಗ್ಲೂ ನಾವು ಯಾವತ್ತೂ ಮಾರೋಕ್ಕೂ ಹೋಗಲ್ಲ, ಅದನ್ನು ಕೊಡೋಕ್ಕೂ ಹೋಗಲ್ಲ. ಬಿಕಾಸ್ ನಮ್ಮಮ್ಮ ತುಂಬ ಅಂದರೆ ತುಂಬ ಕಷ್ಟಪಟ್ಟು ತಗೊಂಡಿರೋ ಅಂಥದ್ದು. ನಮ್ಮಮ್ಮ ಆವಾಗ ಹೂವಿನ ವ್ಯಾಪಾರ ಮಾಡ್ತಾಯಿದ್ರು. ಆ ದುಡ್ಡನ್ನೆಲ್ಲ ಸೇವ್ ಮಾಡಿ ಲಕ್ಷ್ಮೀ ಪೂಜೆ ನಾನು ಮಾಡಬೇಕು ಎಲ್ಲರೂ ಥರ ಅಂತ ಹೇಳಿಬಿಟ್ಟು ಸೇವ್ ಮಾಡಿ ತಗೊಂಡಿರ್ತಕ್ಕಂಥದ್ದು. ಸೊ ಹಾಗಾಗಿ ನಾವು ಇನ್ನೊಂದು ದೊಡ್ಡ ಮುಖವಾಡ ತಂದ್ರೂ ಅದನ್ನು ನಮ್ಮ ಮನೇಲಿ ಹಾಗೇ ಇರುತ್ತೆ. ಸೊ ಎಲ್ಲ ಆದಮೇಲೆ ನಾನು ಲಕ್ಷ್ಮಿಗೆ ಸೀರೆ ಉಡಿಸಿ ಅದು ಯಾವ ರೀತಿ ಕೂತ್ಕೊಳ್ಳುತ್ತೆ, ಕೈ ಕಾಲು ಯಾವ ರೀತಿ ಹಾಕೋದು ಅಂತ ಹೇಳಿಬಿಟ್ಟು ನೋಡ್ತಾ ಇದ್ದೆ. ಹಾಗೆ ನೆರಿಗೆಗಳೆಲ್ಲ ಸರಿ ಮಾಡ್ಕೊತಾ ಇದ್ದೆ. ಸೊ ನಾನು ಡಬಲ್ ಸ್ಟೆಪ್ ಸ್ಯಾರಿ ಉಡಿಸ್ತಿದ್ದೆ. ಅಮ್ಮರೆಲ್ಲ ಕೈ ಕಾಲು ಸ್ವಲ್ಪ ದೊಡ್ಡದು ತರಬೇಕು ಅಂತ ಹೇಳ್ತಾಯಿದ್ರು. ನಂಗೆ ನಿಜವಾಗ್ಲೂ ಐಡಿಯಾ ಇರಲಿಲ್ಲ. ನಾನು ಫಸ್ಟೇ ಹೇಳಿದರೆ ನಾನು ದೊಡ್ಡದೇ ತಂತಿದ್ದೆ. ಬಟ್ ಹೋಗಲಿ ಏನಾಗಲ್ಲ ಅಂತ ಹೇಳಿಬಿಟ್ಟು ನಾನು ನೀಟಾಗಿ ಅದನ್ನೇ ಕೂರಿಸ್ಕೊಂಡೆ. ಸೊ ಕರೆಕ್ಟಾಗಿ ವಿಡಿಯೋ ಮಾಡೋ ಟೈಮಲ್ಲಿ ಕರೆಂಟ್ ಹೋಗಿಬಿಡ್ತು. ಸೊ ನಾನು ಫ್ಲ್ಯಾಶ್ ಲೈಟಲ್ಲೇ ವಿಡಿಯೋ ಮಾಡ್ಕೊತಾ ಇದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ನಾನು ಅಷ್ಟೊಂದು ಮೇಕಪ್ ಮಾಡಿರಲಿಲ್ಲ, ತುಂಬ ಲೈಟಾಗಿ ಮೇಕಪ್ ಮಾಡ್ಕೊಂಡಿದ್ದೆ. ಇದು ನಾನು ಫ್ಯಾನ್ಸಿ ಸ್ಟೋರಲ್ಲಿ ತೊಗೊಂಡಿರ್ತಕ್ಕಂಥದ್ದು. ಪ್ರತಿಯೊಂದು ಹೊಸದೇ ನಾನು ತೊಗೊಂಡು ಲಕ್ಷ್ಮಿಗೆ ಹಾಕಿರೋದು. ಹಾಯ್ ಗೈಸ್, ಸೊ ಫೈನಲಿ ದೇವ್ರ ಮನೆ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ಟೈಮ್ ನೋಡಿ ಎಷ್ಟಾಗಿದೆ. ಇನ್ನು ಅಮ್ಮ ರಂಗೋಲಿ ಬಿಡಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಫುಲ್ ಟೈರ್ಡ್ ಆಗಿಬಿಟ್ಟಿದ್ದೀನಿ. ನನ್ನ ಫೇಸ್ ಎಲ್ಲ ಹೀಗಾಗಿದೆ. ಇನ್ನು ರಂಗೋಲಿ ಬಿಡಬೇಕು. ಸೊ ದೇವ್ರದೆಲ್ಲ ಅದು ರೆಡಿ ಮಾಡ್ಕೊಂಡಿದ್ದೀವಿ. ಈ ಕಡೆ ಲೈಕ್ ದೇವ್ರ ಮನೆಯೂ ಕೂಡ ರೆಡಿ ಆಗಿದೆ. ಸೊ ಮಾರ್ನಿಂಗ್ ಎದ್ದು ಪೂಜೆ ಒಂದು ಮಾಡಬೇಕು.
ಇಷ್ಟು ನೈಟಲ್ಲಿ ಯಪ್ಪ ನಾನು ಇಷ್ಟು ನೈಟ್ ನಿದ್ದೆ ಗೆಟ್ಟಿದ್ದೇ ಇಲ್ಲ. ಮದುವೆ ಬಿಟ್ಟು ನೆಕ್ಸ್ಟ್ ದೆನ್ ಫೈನ್. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಫೈನಲಿ ದೇವ್ರ ಫುಲ್ಲು ರೆಡಿ ಆಗಿದೆ. ಇನ್ನೊಂದು ಹಾರ ಒಂದು ಹಾಕಬೇಕು ಅಷ್ಟೇ. ದೆನ್ ಆಗಲೇ 5 o'clock ಆಗಿದೆ. ನಾನು ಫೋನ್ ಮಲಗಕ್ಕೆ ಎಷ್ಟು ಲೇಟ್ ಆಯಿತು ಅಂದರೆ ಗೈಸ್, ನಾವು ಮಲಗಕ್ಕೆ 2:30 ಆಯಿತು. ರಂಗೋಲಿ ಎಲ್ಲ ಬಿಡಿಸಿ ಎಲ್ಲ ರೆಡಿ ಮಾಡಿ ಮಲಗಕ್ಕೆ 2:30 ಆಗೋಯಿತು. ಓಕೆ ಫೈನ್ ಅಂಥೇಳಿ ಇವಾಗ ಮತ್ತೆ ಎದ್ದು ಬೇಗ ಸ್ನಾನ ಮಾಡ್ಕೊಂಡು ಎಲ್ಲ ರೆಡಿ ಮಾಡಿಟ್ಟಿದ್ದೀವಿ. ಇವಾಗ ಪೂಜೆ ಮಾಡಿ ಪೂಜೆ ಮಾಡಿ ದೇವ್ರ ಮನೆಯಲ್ಲೂ ಪೂಜೆ ಮಾಡಿದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕಂತೆ. ಸೊ ಅದಕ್ಕೆ ಬೇಗನೆ ಇದ್ದು 2:30 ಇಲ್ಲ 2:45 ಅನಿಸುತ್ತೆ ನಾವು ಮಲ್ಕೊಂಡಿದ್ದೀವಿ. ನಾನು ಅಮ್ಮ ಜಸ್ಟ್ 1.5 hour ರೆಸ್ಟ್ ಮಾಡಿದ್ದೀವಿ ಅಷ್ಟೇ. ಓಕೆ ಫೈನ್, ಬನ್ನಿ. ನಂದು ಆಲ್ರೆಡಿ ಸ್ನಾನ ಎಲ್ಲ ಆಯಿತು. ನಾನು ಒಂದು ಸೈಡ್ ಪೂರ್ತಿಯಾಗಿ ನಾನು ದೇವ್ರಿಗನೆ ಡೆಕೋರೇಷನ್ ಮಾಡ್ಕೊತಾ ಇದ್ದೆ. ಅಂದರೆ ನಾವೆಲ್ಲ ನೈಟೇ ತೊಳೆದು ಇಟ್ಕೊಂಡಿದ್ವಿ. ಅದಕ್ಕೆಲ್ಲ ಹೂವು ಹಾಕಿ ದೀಪಗಳಿಗೆಲ್ಲ ಬತ್ತಿ ಹಾಕಿ ನಾನೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಅಮ್ಮ ಈ ಕಡೆ ನೈವೇದ್ಯಕ್ಕೆ ರೆಡಿ ಮಾಡ್ತಾಯಿದ್ರು. ನೈವೇದ್ಯಕ್ಕೆ ಏನಾದರೂ ಇಡಬೇಕಂತ ಹೇಳಿ ಹಾರ ಸ್ವಲ್ಪ ದೊಡ್ಡದಾಯಿತು. ಅದು ಅಮ್ಮನೇ ಮಾಡಿರೋವಂಥ ಹಾರ. ನಮ್ಮನೇಲಿ ಏನೇ ಫಂಕ್ಷನ್ ಆದರೂ ಅಮ್ಮನೇ ಹಾರ ಮಾಡ್ತಾರೆ. ಅವರು ಫಸ್ಟಿಂದನೂ ಹೂವಿನ ವ್ಯಾಪಾರ ಮಾಡ್ತಿದ್ದಿದ್ದು, ಬಟ್ ಇವಾಗ ಮಾಡ್ತಾಯಿಲ್ಲ. ಸೊ ನನ್ನ ಸೀಮಂತದಲ್ಲೂ ಅಷ್ಟೇ ನಮ್ಮಮ್ಮ ತುಂಬ ಚೆನ್ನಾಗಿ ಹಾರ ಮಾಡಿದರು. ಸೊ ಫೈನಲಾಗಿ ಟೈಮ್ ಆಗ್ತಿತ್ತು ಅಂತ ಹೇಳ್ಬಿಟ್ಟು ಅಮ್ಮ ದೀಪ ಹಚ್ಚಿಬಿಡು, ಆಮೇಲೆ ಬೇರೆ ಕೆಲಸ ಮಾಡ್ತೀಯ ಅಂತ ಹೇಳಿದರು. ಸೊ ಅದಕ್ಕೆ ನಾನು ದೀಪ ಹಚ್ಚಿಬಿಡೋಣ, ಫಸ್ಟು ಟೈಮ್ ಆಗ್ತಾ ಬಂತು ಅಂತ ಹೇಳಿಬಿಟ್ಟು ದೀಪ ಹಚ್ತಾ ಇದ್ದೆ. ಇನ್ನು ಅಮ್ಮ ಕೆಳಗಡೆ ರಂಗೋಲಿ ಎಲ್ಲ ಬಿಟ್ಟು ಅದು ನೀಟಾಗಿ ಡೆಕೋರೇಷನ್ ಮಾಡ್ತಾಯಿದ್ರು. ಚಿನ್ನಿ ಪುಟ್ಟ ಪಾದಗಳು ತಂದಿದ್ಲು. ಅದನ್ನು ಸೆಂಟರ್ ಪೀಸಾಗಿ ಮಾಡಿ ಅದರ ಸುತ್ತ ಅಮ್ಮ ರಂಗೋಲಿ ಬಿಡ್ತಾಯಿದ್ರು. ಇನ್ನು ಪೂಜೆ ಎಲ್ಲ ಆದಮೇಲೆ ಸೊ ನನಗೆ ನನ್ನ ಹಸ್ಬೆಂಡ್ ಕಂಕಣ ಕಟ್ಟಿದ್ರು. ನಾನು ಕೂಡ ನಮ್ಮ ಹಸ್ಬೆಂಡ್ಗೆ ಕಂಕಣ ಕಟ್ಟಿದೆ. ಅಮ್ಮಂಗೆ ನಾನು ಕಂಕಣ ಕಟ್ಟಿದೆ. ನಾನು ಅಮ್ಮಂಗೆ ಹೇಳಿದೆ ನೀವೇ ಕಟ್ಟಿ ಅಂತ. ಇಲ್ಲ ಮಾವನ ಕೈಯಲ್ಲೇ ಕಟ್ಟಿಸ್ಕೊ ಅಂತ ಹೇಳಿದ್ರು. ಅದಕ್ಕೆ ನಾನು ಅವ್ರ ಕೈಯಲ್ಲೇ ಕಂಕಣ ಕಟ್ಟಿಸ್ಕೊಂಡೆ. ಅವರು ಅಷ್ಟೇ ನನ್ನ ಕೈಯಲ್ಲೇ ಕಟ್ಟಿಸ್ಕೊಂಡ್ರು. ಸೊ ಇನ್ನು ಅಣ್ಣ ಅದಕ್ಕೆ ಯಾರೂ ಎದ್ದಿರಲಿಲ್ಲ. ಸೊ ನಾನು ಅಮ್ಮ ಮತ್ತು ನನ್ನ ಹಸ್ಬೆಂಡು ನಾವೇ 3 ಜನ ಪೂಜೆ ಮಾಡ್ತಾಯಿದ್ವಿ. ಯಾಕಂದರೆ ಅವರು ಪ್ರಿಯಕರ ಮೇಲೆ ಮಲಗಿದ್ರು. ನಾವು ಯಾರೂ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಿರಲಿಲ್ಲ. ಅವ್ರು ಎದ್ದು ಬರ್ತಾರಲ್ವ ಬಿಡು, ಮಾರ್ನಿಂಗೇ ಬರಲಿ ಅಂತ ಹೇಳಿಬಿಟ್ಟು ನಾನೇನು ಡಿಸ್ಟರ್ಬ್ ಮಾಡೋಕ್ಕೆ ಹೋಗಿಲ್ಲ. ಮಲಗಲಿ ಅಂತ ಹೇಳಿಬಿಟ್ಟು ಅವ್ರನ್ನ ಬಿಟ್ಬಿಟ್ಟೆ. ಸೊ ಇದೆಲ್ಲ ಪೂಜೆ ಎಲ್ಲ ಮುಗೀತು, ಮಾರ್ನಿಂಗ್ ಆಯಿತು. ಇನ್ನು ಅಡುಗೆಗೆ ಅಂತ ಹೇಳಿಬಿಟ್ಟು ನನ್ನ ಹಸ್ಬೆಂಡ್ ತರಕಾರಿ ಎಲ್ಲ ಕಟ್ ಮಾಡಿಕೊಡ್ತಿದ್ರು. ನಮ್ಮ ಅಮ್ಮಂಗೆ ಒಬ್ಬಟ್ಟು ಮಾಡೋಣ ಅಂತ ಹೇಳಿಬಿಟ್ಟು ಬೇಳೆನ ಬೇಯಕ್ಕೆ ಇಟ್ಟಿದ್ದೀವಿ. ಗಾಯ್ಸ್, ಪೂಜೆ ಎಲ್ಲ ಮುಗೀತು. ಸೊ ಬೆಳಿಗ್ಗೆ ಎದ್ದು ಸನ್ರೈಸ್ ಎಷ್ಟು ಚೆನ್ನಾಗಾಗಿದೆ. ಸಿಹಿ ಎದ್ದಿದ್ದಾಳೆ, ಬಟ್ ಸ್ನಾನ ಮಾಡಿಲ್ಲ ಅವಳು. ಒಂದು ಸ್ವಲ್ಪ ನಿದ್ದೆ ಮಾಡಿಲ್ಲ ಗೈಸ್. 2:45 ಮಲಗಿದ್ದು. ಮತ್ತೆ ಅಮ್ಮ 3:30 ಎಬ್ಸಿದ್ದಾರೆ. ಅಪ್ಪ ಫುಲ್ಲು ಇವಾಗ ನಮ್ಮ ಹಸ್ಬೆಂಡ್ ಎಲ್ಲ ತರಕಾರಿ ಎಲ್ಲ ಕಟ್ ಮಾಡ್ತಾ ಇದ್ದಾರೆ ಅಡುಗೆ ಮಾಡೋಕ್ಕೆ. ಅಮ್ಮ ಆಲ್ರೆಡಿ ಅಡುಗೆ ಮಾಡಿದ್ದಾರೆ. ನನ್ನ ಕೈಯಲ್ಲಿ ಆಗ್ತಿಲ್ಲ, ಸಿಕ್ಕಾಪಟ್ಟೆ ಕಾಲು ನೋವ್ತಿದೆ. ನಾನು ಕುತ್ಕೊಬಿಟ್ಟಿದ್ದೀನಿ. ಇವಾಗ ನಮ್ಮ ಅತ್ತಿಗೆ ಎದ್ದು ಕಾಫಿ ಮಾಡಿಕೊಟ್ರೆ ಕುಡಿತೀನಿ. ನೋಡಬೇಕು ಇವತ್ತು ಇವತ್ತು ಡೇ ಹೆಂಗೆ ಹೋಗುತ್ತೆ. ಸ್ಟಾರ್ಟಿಂಗಿಂದ ಯಾವ ಥರ ನಾವು ಎಲ್ಲ ರೆಡಿ ಮಾಡ್ಕೊಂಡಿದ್ವಿ ಅಂತ ಒಂದು ವಿಡಿಯೋ ತೊಗೊಂಡಿದ್ದೆ, ಅದನ್ನು ಆ್ಯಡ್ ಮಾಡಿದ್ದೀನಿ. ಇದೆಲ್ಲ ಅಮ್ಮ ಬಿಡಿಸಿದ ರಂಗೋಲಿ. ಸಿಹಿ ಆಲ್ರೆಡಿ ಅದನ್ನು ಹಾಳು ಮಾಡಿಬಿಟ್ಟಿದ್ಲು. ಇದು ಚಿನ್ನಿ ತಂದಿರ್ತಕ್ಕಂಥ ಪುಟ್ಟ ಪಾದಗಳು. ಫೈನಲ್ ಆಗಿ ಈ ಥರ ಬಂದಿತ್ತು. ನಮ್ಮನೆ ವರಮಹಾಲಕ್ಷ್ಮಿ ಡೆಕೋರೇಷನ್ ಪೂರ್ತಿ ಈ ಥರನೇ ಬಂದಿತ್ತು. ತುಂಬ ಚೆನ್ನಾಗಿತ್ತು. ನಂಗಂತೂ ಸಖತ್ತು ಖುಷಿ ಆಗ್ತಾಯಿತ್ತು ನೋಡೋಕ್ಕಂತೂ. ಎಷ್ಟು ಸಲ ನೋಡಿದ್ರು ನೋಡಬೇಕು ಅಂತ ಅನ್ನಿಸ್ತಾಯಿತ್ತು. ಅಮ್ಮ ದೇವ್ರಿಗೆ ಎಷ್ಟು ಬೇಕೋ ಅಷ್ಟು ಒಬ್ಬಟ್ಟನ್ನ ಮಾಡಿಕೊಂಡ್ರು ಎಡೆಗೆ ಅಂತ ಹೇಳಿ. ಸೊ ಮಿಕ್ಕಿದ ಒಬ್ಬಟ್ಟು ನಾನು ನಮ್ಮ ಅತ್ತಿಗೆರು 3 ಜನನ ಸೇರ್ಕೊಂಡು ಮಾಡ್ತಾಯಿದ್ವಿ. ಈ ಕಡೆ ನಮ್ಮ ಚಿಕ್ಕತ್ತಿಗೆ ಒಬ್ಬಟ್ಟಿಗೆ ಹಾಲು ರೆಡಿ ಮಾಡ್ತಾಯಿದ್ರು. ನಾನು ನಮ್ಮ ಅತ್ತಿಗೆ ಒಬ್ಬಟ್ಟು ಸುಟ್ಟು ಹಾಕ್ತಾಯಿದ್ವಿ. ನಾನು ಹೇಳ್ತಾಯಿದ್ದೆ ಇವರು ನಮ್ಮ ದೊಡ್ಡತ್ತಿಗೆ, ಈ ಕಡೆ ಇರೋರು ನಮ್ಮ ಚಿಕ್ಕತ್ತಿಗೆ ಅಂತೇಳಿ. ಆ್ಯಕ್ಚುಲಿ ನಾನು ಅವ್ರಿಗೆ ಬೈತಿದ್ದೆ, ಕೂದಲು ಬಂದಿದ್ದಾರೆ ಅಂತ ಹೇಳಿ. ಸೊ ಎಲ್ಲ ಆದಮೇಲೆ ಫೈನಲ್ ಆಗಿ ಸಂಕಲ್ಪ ಮಾಡೋದಿತ್ತಲ್ಲ, ಸೊ ಅದನ್ನು ನಾವೆಲ್ಲರೂ ಒಟ್ಟಿಗೆ ನಿಂತ್ಕೊಂಡು ಸಂಕಲ್ಪ ಮಾಡ್ಕೊತಾ ಇದ್ವಿ. ಇಷ್ಟು ಫುಲ್ಲು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಫುಲ್ಲು ಅಲ್ಲೇ ಇದ್ವಿ ನಾವು. ಯಾರ್ಯಾರಿಗೆ ಏನೇನು ಬೇಕೋ ಅಂತೆಲ್ಲ ಫುಲ್ ಸಂಕಲ್ಪ ಮಾಡಿಕೊಂಡು ಎಲ್ಲರೂ ಎಲ್ಲ ದೇವ್ರನ್ನ ಕೇಳ್ಕೊತಾ ಇದ್ರು. ಕರೆಕ್ಟಾಗಿ ನಮ್ಮ ಹಸ್ಬೆಂಡ್ ಬಂದು ಕ್ಯಾಮ್ರಾಗೆ ಅಡ್ಡ ನಿಂತಿದ್ದಾರೆ. ಅವ್ರಿಗೆ ಗೊತ್ತಿರಲಿಲ್ಲ, ನಾನು ನೋಡಲಿಲ್ಲ.
ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡಿದ್ವಿ. ಆಚೆ ನಮ್ಮ ಟೆರೆಸ್ ತುಂಬ ದೊಡ್ಡದಿರೋದ್ರಿಂದ ಸೊ ಎಲ್ಲ ಒಟ್ಟಿಗೆ ಕೂತ್ಕೊಂಡೇ ಊಟ ಮಾಡಿದ್ವಿ. ನಮ್ಮ ಹಸ್ಬೆಂಡು, ನಮ್ಮ ಅಕ್ಕ, ನಮ್ಮಮ್ಮ ಎಲ್ಲ ಸರ್ವ್ ಮಾಡ್ತಾಯಿದ್ರು. ತುಂಬ ಖುಷಿಯಾಗುತ್ತೆ ಗೈಸ್, ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು, ಹಬ್ಬ ಮಾಡೋದು, ನಾವೆಲ್ಲ ಈ ಥರ ಒಟ್ಟಿಗೆ ಸೇರೋದು ನನಗಂತೂ ತುಂಬ ಪರ್ಸ್ನಲಿ ತುಂಬಾ ಖುಷಿಯಾಗುತ್ತೆ. ನಮ್ಮ ಅಣ್ಣಾರು, ನಮ್ಮ ಅತ್ತಿಗೆರು ಬರೋದು ತುಂಬಾ ಅಪರೂಪ. ಸೊ ಅವ್ರು ವರ್ಷಕ್ಕೆ 1-2 ಸಲ ಇಲ್ಲ 3 ಸಲ ಅಮ್ಮಮ್ಮ ಅಂದರೆ ಬರೋದವರು. ಬಾಗ್ನ ಕೊಡೋಕ್ಕೊಂದು ಬರ್ತಾರೆ, ನಾವೇನೋ ಪೂಜೆ ಮಾಡಿದ್ರೆ ಫಂಕ್ಷನ್ ಮಾಡಿದ್ರೆ ಅಷ್ಟೇ ಬರ್ತಾರೆ. ನಿಜ ಹೇಳ್ಬೇಕಂದ್ರೆ ತುಂಬಾ ಖುಷಿಯಾಗಿತ್ತು ಅವತ್ತೆಲ್ಲ ಫುಲ್ಲು. ಇದೆಲ್ಲ ಆದಮೇಲೆ ಸಂಜೆ ಪೂಜೆಗೂ ಕೂಡ ನಾವು ರೆಡಿ ಮಾಡ್ಕೊಂಡಿದ್ವಿ. ನಾನು ಕ್ಯಾಮ್ರಾ ಇಟ್ಟಿದ್ರೆ ಮತ್ತೆ ನೋಡಿದ್ರು ಹೇಗೆ ಆಡ್ತಾ ಇದ್ದಾನೆ. ಅಮ್ಮ ಲಾಸ್ಟು ಎಲ್ಲರೂ ಅರ್ಶಿನ ಕುಂಕುಮ ಕರಕ್ಕೆ ಅಂತ ರೆಡಿ ಮಾಡಿಕೊಂಡು ಲಾಸ್ಟಿಗೆ ಪೂಜೆ ಮಾಡ್ತಾಯಿದ್ರು. ನಾನು ಚಿನ್ನಿ ಒಂದೇ ಥರ ಸ್ಯಾರಿ ತಗೊಂಡಿದ್ವಿ. ಸೊ ನನಗೆ ಈ ಸ್ಯಾರಿ ತುಂಬ ಅಂದರೆ ತುಂಬಾ ಇಷ್ಟ ಆಗಿತ್ತು. ಪ್ರಿಯಕ್ಕ ಬೇರೆ ಥರ ಸ್ಯಾರಿ ತಗೊಂಡಿದ್ರು. ಎಲ್ಲರೂ ಪೂಜೆ ಮಾಡಿದಾದ್ಮೇಲೆ ಎಲ್ಲ ಒಬ್ಬೊಬ್ಬರೇ ಫೋಟೋ ತೆಗೆಸ್ಕೊತಾ ಇದ್ರು. ಆಮೇಲೆ ನಾನು, ನನ್ನ ಹಸ್ಬೆಂಡು ಮತ್ತು ಸಿಹಿ 3 ಜನನೂ ತೆಗೆಸ್ಕೊಂಡ್ವಿ. ಫಸ್ಟ್ ನಾನು ನನ್ನ ಹಸ್ಬೆಂಡ್ ತೆಗೆಸ್ಕೊತಾ ಇದ್ದೀನಿ. ಹಾಯ್ ಗೈಸ್, ಫೈನಲಿ ಎಲ್ಲರೂ ಬಂದು ಅರ್ಶಿನ ಕುಂಕುಮನ ತೊಗೊಂಡೋಯ್ತು. ಸೊ ನನ್ನ ಔಟ್ಫಿಟ್ ಬಂದುಬಿಟ್ಟು ಸ್ಯಾರಿ, ಇದಕ್ಕೆ ರೆಡಿ ಟು ವೇರ್ ಥರ ಎದ್ದು ಬೆಲ್ಟ್ ಕೂಡ ಬಂದಿದೆ. ಇದು ಬ್ಲೌಸ್ಗೆ ಇದೇ ಡಿಸೈನ್ ಬಂದಿತ್ತು. ಈ ವರ್ಕ್ ನೋಡಿಬಿಟ್ಟೆ ನಾನು ಆ್ಯಕ್ಚುಲಿ ಸ್ಯಾರಿ ತೊಗೊಂಡಿದ್ದು. ಸಕ್ಕತ್ತಾಗಿತ್ತು, ತುಂಬ ಇಷ್ಟ ಆಯಿತು. ಸೊ ನಾನು ಈ ಥರ ರೆಡಿ ಆಗಿದ್ದೀನಿ. ಸೊ ಇವಾಗ ನೆಕ್ಸ್ಟ್ ಊಟ ಮಾಡಿ ಫಸ್ಟ್ ಮಲ್ಕೋಬೇಕು ಅದೇ. ಸೊ ಲಾಸ್ಟಿಗೆ ನಾನು ಪ್ರಿಯಕ್ಕಂಗೆ, ಅಮ್ಮಂಗೆ, ಚಿನ್ನಿಗೆ ಅರ್ಶಿನ ಕುಂಕುಮ ಕೊಟ್ಟೆ. ಸೊ ನಮ್ಮ ಮನೆಗೆ ಬಂದಿರೋದ್ರಿಂದ ನಾನೇ ಕೊಡಬೇಕಿತ್ತು, ಅದಕ್ಕೆ ನಾನೇ ಕೊಡ್ತಾಯಿದ್ದೆ. ಅಮ್ಮ ಆಲ್ರೆಡಿ ನಮ್ಮ 3 ಜನಕ್ಕೂ ಕೊಟ್ಟಿದ್ರು, ಬಟ್ ನಾನು ಇನ್ನೊಂದ್ಸಲ ಅಮ್ಮಂಗೆ, ಚಿನ್ನಿಗೆ, ಪ್ರಿಯಕ್ಕಂಗೆ ನಾನು ಕೊಟ್ಟೆ. ಸೊ ಎಲ್ಲ ಮುಗಿದ್ಮೇಲೆ ಲಾಸ್ಟ್ ದೇವರಿಗೆ ಆರತಿ ಮಾಡೋದಿತ್ತು. ನಾವು 3 ಜನನೂ ಆರತಿ ಮಾಡ್ತಾಯಿದ್ವಿ. ಸೊ ನಗ್ತಾ ಇದ್ವಿ. ಅಮ್ಮ ಹಾಡು ಹೇಳ್ಬೇಕು ಅಂತಿದ್ರು. ನಮ್ಗೆ ಯಾವ ಹಾಡು ಬರುತ್ತೋ ಆ ಹಾಡು ಹೇಳ್ತಾ ಇದ್ವಿ ನಾವು ಸುಮ್ಮನೆ. ಪೂಜೆ ಎಲ್ಲ ಮುಗಿದ್ಮೇಲೆ ಸಿಕ್ಕಾಪಟ್ಟೆ ಮಳೆ ಬಂತು ಗೈಸ್. ಹಾಯ್ ಗೈಸ್, ಫೈನಲಿ ಪೂಜೆ ಎಲ್ಲ ಮುಗೀತು. ಸೊ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಫಸ್ಟ್ ಇಯರ್ ನಾನು ಲಕ್ಷ್ಮೀ ಪೂಜೆ ಮಾಡಿದ್ದು. ಸಿಕ್ಕಾಪಟ್ಟೆ ಖುಷಿ ಆಯಿತು. ನಾನು ಕರೆದವ್ರು ಎಲ್ಲರೂ ಬಂದರು, ಅರ್ಶಿನ ಕುಂಕುಮ ತಗೊಂಡ್ರು, ಊಟ ಮಾಡಿದ್ರು, ಹೋದರು. ಸೊ ನಾವು ಕರೆದ ತಕ್ಷಣ ಯಾರಾದರೂ ಬಂದಾಗ ಅದಾದ್ರ ಫೀಲೇ ಬೇರೆ. ಸೊ ನಮ್ಮ ಆಂಟಿರೆಲ್ಲರೂ ಬಂದು ಅರ್ಶಿನ ಕುಂಕುಮ ತಗೊಂಡು, ನಮ್ಮ ಅಣ್ಣ, ನಮ್ಮ ಅತ್ತಿಗೆಯರು ಇಬ್ಬರು ಬಂದಿದ್ರು. ತುಂಬಾ ಖುಷಿ ಆಯಿತು. ಸೊ ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ವಿಡಿಯೋ. ಬಾಯ್ ಆಲ್.